ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಇಯರ್ ನೋಟ್ಬುಕ್ ಅಂತ ಏನ್ ಎವ್ರಿ ಇಯರ್ಸ್ ಯೂಶಲಿ ಅವ್ರೇನು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಕಾಂಟೆಕ್ಸ್ಟ್ ನಲ್ಲಿ ಏನಕ್ಕಿತ್ತು ಅದು ನ್ಯೂಸ್ ನಲ್ಲಿ ಏನಕ್ಕಿತ್ತು ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲರೂ ಕೂಡ ಇದನ್ನ ಸಿಪ್ರಿ ರಿಪೋರ್ಟ್ ಅಂತಾನೂ ಕೂಡ ಕರೀತಾರೆ, ಅಥವಾ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಅಂತಾನೂ ಕೂಡ ಕರ್ಕೋತಾರೆ. ಇದು ಮುಖ್ಯವಾಗಿರುವಂತದ್ದು ಸ್ಟಾಕ್ಹೋಮ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದೊಂದು ಮುಖ್ಯವಾಗಿ ಈ ಸಂಸ್ಥೆ ಇರುವಂತದ್ದು ಮುಖ್ಯವಾಗಿ ಪ್ರಪಂಚದಾದ್ಯಂತ ಇರುವಂತಹ ರಾಷ್ಟ್ರಗಳ ಎಷ್ಟು ಸಶಸ್ತ್ರಗಾರ ವಯಸ್ಸು ಅಥವಾ ಮಿಲಿಟರಿ ವಯಸ್ಸು ಎಷ್ಟು ಎಕ್ವಿಪ್ಡ್ ಆಗಿದ್ದಾರೆ, ಅಥವಾ ಎಷ್ಟು ಮಟ್ಟಿಗೆ ಅಮೌಂಟ್ ಅನ್ನ ಖರ್ಚು ಮಾಡ್ತಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಬಜೆಟ್ ಅಲೋಕೇಶನ್ ಅನ್ನ ಮಾಡ್ತಿದ್ದಾರೆ, ಎಷ್ಟು ಮಟ್ಟಿಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ಹೊಂದಿದ್ದಾರೆ ಎನ್ನುವಂತಹ ಅಂಕಿ ಅಂಶಗಳನ್ನ ಪ್ರತಿ ವರ್ಷ ಅಧ್ಯಯನ ಸಂಶೋಧನೆಗಳನ್ನ ಕೈಗೊಂಡು ವರದಿಯನ್ನ ನೀಡ್ತಾ ಬರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಇತ್ತೀಚೆಗೆ 2025ನೇ ಸಾಲಿನ ವರದಿಯನ್ನ ಇದೇ ಜೂನ್ ನಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ ಅದರ ಪ್ರಕಾರ ಭಾರತ ಪಾಕಿಸ್ತಾನದ ಒಂದು ನ್ಯೂಕ್ಲಿಯರ್ ಹೆಡ್ ಗಳಿಗಿಂತ ಯೂಶಲಿ ನಂಬರ್ಗಿಂತ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿವರೆಗೂ ಕೂಡ ಭಾರತಕ್ಕಿಂತ ಪಾಕಿಸ್ತಾನ ಹೆಚ್ಚು ನ್ಯೂಕ್ಲಿಯರ್ ಹೆಡ್ ಮಿಸೈಲ್ಸ್ ಏನಿದೆ ಯೂಶಲಿ ಅವನ್ನು ಜಾಸ್ತಿ ಹೊಂದಿತ್ತು, ವಾರ್ ಹೆಡ್ ಗಳಂತ ನಾವೇನ್ ಕರಿತೇನೆ ಜಾಸ್ತಿ ಹೊಂದಿತ್ತು. ಬಟ್ ಇತ್ತೀಚೆಗೆ ಭಾರತ ಕೂಡ ತನ್ನ ಸಂಖ್ಯೆಯನ್ನ ಅಂದ್ರೆ ಈ ನ್ಯೂಕ್ಲಿಯರ್ ವಾರ್ ಹೆಡ್ ಗಳ ಸಂಖ್ಯೆಯನ್ನ ಅಗಾಧ ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾ ಇದೆ ಅನ್ನುವಂಥದ್ದು. ಬಟ್ ಚೀನಾದ ಒಂದು ಏನು ಪ್ರಗತಿ ಇದೆ ಅಂದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ ಗಳ ಉತ್ಪಾದನೆಯಲ್ಲಿ ಅಥವಾ ಅದನ್ನ ಹೊಂದುವಂತಹ ಒಂದು ಅಂಶಗಳಲ್ಲಿ ಚೀನಾ ಎಲ್ಲಾ ದೇಶಗಳನ್ನು ಕೂಡ ಹಿಂದಿಕ್ಕಿ ಮುನ್ನುಗ್ತಾ ಇದೆ ಎನ್ನುವಂತಹ ಅಂಶವನ್ನು ಕೂಡ ಈ ವರದಿ ಇತ್ತೀಚೆಗೆ ಬಿಡಲಾಗಿದೆ. ಸೊ ಇನ್ನು ಈ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಥವಾ ಸಿಪ್ರಿ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಇದೊಂದು ಅಂತಾರಾಷ್ಟ್ರೀಯ ಸ್ವತಂತ್ರವಾದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಸಂಸ್ಥೆ ಮುಖ್ಯವಾಗಿ ಸಂಘರ್ಷಗಳಾಗಿರ್ಬೋದು ಅಥವಾ ಸಶಸ್ತ್ರಗಳಾಗಿರ್ಬೋದು, ಸಶಸ್ತ್ರ ನಿಯಂತ್ರಣ ಆಗಿರ್ಬೋದು ಅಥವಾ ನಿಶಸ್ತ್ರೀಕರಣ ಅಂತ ನಾವೇನ್ ಕರಿತೀವಿ ಕುರಿತು ಸಂಶೋಧನೆಗೆ ಮೀಸಲಾಗಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವತಂತ್ರ ಸಂಸ್ಥೆ ಆಗಿರುತ್ತೆ. NGO ರೀತಿಯಲ್ಲಿ ವರ್ಕ್ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಮುಖ್ಯವಾಗಿ ಇದರ ಉದ್ದೇಶ ಏನು ಹೇಳಿ, ಈ ಸಿಪ್ರಿ ಸಂಸ್ಥೆಯು ಸಂಘರ್ಷಗಳನ್ನು ತಡೆಗಟ್ಟುವಂತಹ ಅಥವಾ ಸಂಘರ್ಷಗಳಿಗೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳು, ಆ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ ಕುರಿತು ಸಂಶೋಧನೆಯನ್ನ ಮಾಡುವಂಥದ್ದು ಮುಖ್ಯವಾಗಿ ಈ ಒಂದು ಸಿಪ್ರಿ ಇನ್ಸ್ಟಿಟ್ಯೂಷನ್ ನ ಮುಖ್ಯವಾದಂತಹ ಉದ್ದೇಶವಾಗಿರುತ್ತೆ. ಅಂಡ್ ಇದರ ಕೇಂದ್ರ ಕಚೇರಿ ಇರುವಂತದ್ದು ಸ್ಟಾಕ್ ಹೋಮ್ ನಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಸಂಸ್ಥೆಯನ್ನು 1966ರಲ್ಲಿ ಅಂದ್ರೆ ನೀತಿ ನಿರೂಪಕರು ಅಥವಾ ಸಂಶೋಧಕರು, ಮಾಧ್ಯಮ ಮತ್ತು ಆಸಕ್ತವಾಗಿರುವಂತಹ ಸಾರ್ವಜನಿಕರಿಗೆ ಮೂಲ ಆಧಾರದ ಮೇಲೆ ಡೇಟಾ ಆಗಿರ್ಬೋದು, ಮಾಹಿತಿಗಳಾಗಿರ್ಬೋದು, ವಿಶ್ಲೇಷಣೆ ಮತ್ತು ಶಿಫಾರಸುಗಳನ್ನ ಒದಗಿಸುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ಸಂಸ್ಥೆಯನ್ನ 1966ರಲ್ಲಿ ಸ್ಟಾಕ್ ಹೋಮ್ ನಲ್ಲಿ ಸ್ಥಾಪನೆ ಮಾಡಲಾಯಿತು. ಅಂಡ್ ಇದಕ್ಕೆ ನಿಧಿ ಎಲ್ಲಿಂದ ಬರುತ್ತೆ, ಅದು ಫಂಡ್ ಯಾರು ಮಾಡ್ತಾರೆ ಈ ಇನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಹೋದಾಗ ಈ ಫಂಡ್ ಇನ್ಸ್ಟಿಟ್ಯೂಷನ್ ಗೆ ಮುಖ್ಯವಾಗಿ ಸ್ವೀಡನ್ ನ ಏನ್ ಸಂಸತ್ ಇರುತ್ತೆ, ಸ್ವೀಡನ್ ಏನ್ ಪಾರ್ಲಿಮೆಂಟ್ ಇರುತ್ತೆ, ಪಾರ್ಲಿಮೆಂಟ್ ಡಿಸೈಡ್ ಮಾಡೋದ್ರ ಮೇಲೆ ಯೂಶಲಿ ಫಂಡ್ ಅನ್ನ ಸ್ವೀಡಿಶ್ ಗವರ್ನಮೆಂಟ್ ಅಥವಾ ಸ್ವೀಡನ್ ದೇಶ ತನ್ನ ಬಜೆಟ್ ನಲ್ಲಿ ಇದಕ್ಕೆ ಇಷ್ಟು ಅಂತ ಅಲೋಕೇಶನ್ ಮಾಡುತ್ತೆ. ಅದರ ಜೊತೆಗೆ ಇತರ ಇನ್ಸ್ಟಿಟ್ಯೂಷನ್ಗಳಿಂದ ಅಥವಾ ಇತರ ದೇಶಗಳಿಂದ ದೇಣಿಗೆಯಾಗೂ ಕೂಡ ಹಣವನ್ನ ಇದು ಯೂಶಲಿ ಪಡೆಯುವ ಮೂಲಕ ತನ್ನ ನಿಧಿಯನ್ನ ಸಂಗ್ರಹಿಸುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಸಿಪ್ರಿ ಬಗ್ಗೆ ನೀವು ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಇದೊಂದು ಸ್ವೀಡನ್ ನಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಾಂತಿ ಸಂಶೋಧನಾ ಸಂಸ್ಥೆ ಆಗಿರುತ್ತೆ. ಇದನ್ನ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. 1966ರಲ್ಲಿ ಸ್ಥಾಪನೆ ಆಗಿದ್ದು ಅದರ ಕೇಂದ್ರ ಕಚೇರಿ ಇರುವಂತದ್ದು ಸ್ಟಾಕ್ಹೋಮ್ ಸ್ವೀಡನ್ ನಲ್ಲಿ. ಸೊ ಇದು ಮುಖ್ಯವಾಗಿ ಸಶಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನ ಅಧ್ಯಯನಗಳನ್ನ ಕೈಗೊಂಡು ಅದನ್ನ ನಿಶಸ್ತ್ರೀಕರಣಕ್ಕೆ ಯೂಶಲಿ ಅದನ್ನ ರೆಫರೆನ್ಸ್ ಮಾಡುವಂತಹ ಅಥವಾ ಶಿಫಾರಸುಗಳನ್ನ ನೀಡುವಂಥದ್ದು ಇದು ಮುಖ್ಯವಾಗಿ ಇದ್ರ ಗುರಿ ಆಗಿರುತ್ತೆ. ಅಂಡ್ ಇದರ ನಿಧಿ ಎಲ್ಲಿಂದ ಬರುತ್ತೆ, ಇದಕ್ಕೆ ಯಾರು ಫಂಡ್ ಮಾಡ್ತಾರೆ ಅಂತ ಬಂದಾಗ ಸ್ವೀಡಿಶ್ ನ ಏನ್ ಪಾರ್ಲಿಮೆಂಟ್ ಇರುತ್ತೆ, ಅದು ಸ್ವೀಡನ್ ಏನ್ ಸಂಸತ್ ಇರುತ್ತೆ, ವಾರ್ಷಿಕವಾಗಿ ಯೂಶಲಿ ಇಂತಿಷ್ಟು ಅಂತ ಹಣವನ್ನ ಯೂಶಲಿ ಕೂಡ ಮಾಡಬಿಡುತ್ತೆ. ಆ ನಂತರದಲ್ಲಿ ಕೆಲವು ಅದರ್ ಇನ್ಸ್ಟಿಟ್ಯೂಷನ್ ಗಳಿಂದ ಅಥವಾ ಹೊರ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳಿಂದ ಹಣವನ್ನ ದೇಣಿಗೆಯಾಗಿ ಅಂಡ್ ಸಿಪ್ರಿಯ ಈ ಒಂದು ಇನ್ಸ್ಟಿಟ್ಯೂಷನ್ ಮುಖ್ಯವಾದ ಧ್ಯೇಯಗಳು ಏನೇನು ಅಂತ ನೋಡ್ತಾ ಬಂದಾಗ ಭದ್ರತೆ, ಸಂಘರ್ಷ ಮತ್ತು ಶಾಂತಿ ಅಂತ ಕುರಿತು ಸಂಶೋಧನೆಗಳನ್ನ ಅಥವಾ ಸಂಶೋಧನೆ ಕುರಿತಂತ ಚಟುವಟಿಕೆಗಳನ್ನ ಕೈಗೊಳ್ಳುವಂಥದ್ದು ಇದರ ಮುಖ್ಯವಾದ ಒಂದು ಗುರಿಯಾಗಿರುತ್ತೆ. ಇದ್ರ ಜೊತೆಗೆ ನೀತಿ ವಿಶ್ಲೇಷಣೆ ಮತ್ತು ಶಿಫಾರಸುಗಳನ್ನ ಒದಗಿಸುವಂಥದ್ದು, ಅಂದ್ರೆ ಇರುವಂತಹ ದೇಶಗಳು ಯಾವ್ಯಾವ ಇದಾವೆ ಆ ದೇಶಗಳಿಗೆ ನೀತಿ ವಿಶ್ಲೇಷಣೆಯನ್ನ ಅಂದ್ರೆ ಮೊದಲೇ ಸಂಶೋಧನೆಗಳನ್ನ ಕೈಗೊಂಡು ಆ ಸಂಶೋಧನೆಗಳ ಆಧಾರದ ಮೇಲೆ ಒಂದಿಷ್ಟು ನೀತಿ ಸಂಶೋಧನೆಗಳನ್ನ, ವಿಶ್ಲೇಷಣೆಗಳನ್ನ ಮತ್ತು ಶಿಫಾರಸುಗಳನ್ನ ಒದಗಿಸುವಂಥದ್ದು ಇದರ ಮುಖ್ಯವಾದಂತಹ ಒಂದು ಗುರಿಯಾಗಿರುತ್ತೆ.
ಇದರ ಜೊತೆಗೆ ಸಂವಾದವನ್ನು ಸುಗಮಗೊಳಿಸುವಂಥದ್ದು ಅಥವಾ ಸಾಮರ್ಥ್ಯಗಳನ್ನು ನಿರ್ಮಿಸುವಂಥದ್ದು, ಅಂದ್ರೆ ಲೈಕ್ ದೇಶಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ಒಂದು ಸಂವಾದವನ್ನು ಏರ್ಪಡೋದಕ್ಕೆ ಒಂದು ವೇದಿಕೆಯನ್ನು ಕಟ್ಟಿಕೊಡುವಂಥದ್ದು, ಆ ಮೂಲಕ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುವಂಥದ್ದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿರುತ್ತೆ. ಅಂಡ್ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಉತ್ತೇಜಿಸುವಂಥದ್ದು, ಅಂದ್ರೆ ಏನು ಈ ನ್ಯೂಕ್ಲಿಯರ್ ವಾರೆಡ್ಗಳಂತ ನಾವೇನ್ ಕರಿತೀವಿ ಅಥವಾ ಸಶಸ್ತ್ರೀಕರಣ ಅಂತ ನಾವೇನ್ ಕರ್ಕೋತೀವಿ, ಅಂದ್ರೆ ಮಿಲಿಟರೈಸೇಷನ್ ಆಗ್ತಾ ಇದಾವೆ ಕಂಟ್ರಿಗಳು, ಯಾವ ಮಟ್ಟದಲ್ಲಿ ಯಾವ ಒಂದು ಪ್ರಮಾಣದಲ್ಲಿ ಆಗ್ತಾ ಇದಾವೆ, ಎಷ್ಟು ಮಟ್ಟಿಗೆ ಅದು ಫಂಡನ್ನು ಖರ್ಚು ಮಾಡ್ತಾ ಇದಾವೆ, ಯಾವ್ಯಾವಂತಹ ಲೈಕ್ ಆಯುಧಗಳನ್ನ ಹೊಂದಿದ್ದೀವಿ ಎನ್ನುವಂತಹ ಒಂದು ಪಾರದರ್ಶಕತೆಯನ್ನ, ಅದರ ಜೊತೆಗೆ ಆ ಒಂದು ಶಸ್ತ್ರಾಸ್ತ್ರಗಳನ್ನ ಬಳಕೆಗೆ ಇರುವಂತಹ ಹೊಣೆಗಾರಿಕೆಯನ್ನ ಉತ್ತೇಜಿಸುವಂಥದ್ದು ಈ ಒಂದು ಸಂಸ್ಥೆಯ ಮುಖ್ಯ ಧ್ಯೇಯವಾಗಿರುತ್ತೆ. ಅಂಡ್ ಇದು ಲೈಕ್ ಪ್ರಪಂಚದಾದ್ಯಂತ ಇರುವಂತಹ ಆಸಕ್ತ ಜನರಿಗೆ ಅಥವಾ ಆಸಕ್ತ ನಾಗರಿಕರಿಗೆ ಒಂದು ಅಧಿಕೃತ ಮಾಹಿತಿಯನ್ನ, ಅಂದ್ರೆ ಅಧಿಕೃತವಾಗಿರುತ್ತೆ, ಇದೊಂದು ಲೈಕ್ ಅಧಿಕೃತ ಮಾಹಿತಿಯನ್ನ ಒದಗಿಸುತ್ತೆ ಅನ್ನೋದು ಕೂಡ, ಒದಗಿಸೋದು ಕೂಡ ಇದರ ಮುಖ್ಯವಾದ. ಅಂಡ್ ಇತ್ತೀಚಿನ ವರದಿಯ ಪ್ರಮುಖ ಸಂಶೋಧನೆಗಳಿಗೆ ಏನೇನು ಅಂತ ನೋಡ್ತಾ ಬಂದಾಗ, ಜಾಗತಿಕವಾಗಿ ಈ ಒಂದು ನ್ಯೂಕ್ಲಿಯರ್ನ ಏನು ಟ್ರೆಂಡ್ ಇದೆ, ಪ್ರವೃತ್ತಿಗಳಿದೆ, ಅದು ಲೈಕ್ ವರ್ಷ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಈ ವರ್ಷ ಬರೋಬ್ಬರಿ 12,241 ಲೈಕ್ ನ್ಯೂಕ್ಲಿಯರ್ ವಾರೆಡ್ಗಳನ್ನ ಪ್ರಪಂಚದಾದ್ಯಂತ ಹೊಂದಲಾಗಿದೆ. ಅದನ್ನ ದೇಶಗಳ ವೈದು ಸ್ಪ್ಲಿಟ್ ಮಾಡ್ತಾ ಬಂದಾಗ USA ಅತಿ ಹೆಚ್ಚು, USA ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಅಂಡ್ ರಷ್ಯಾ ನಾವೇನ್ ನೋಡ್ತೀವಿ, ರಷ್ಯಾ ಅಂತ ನಾವೇನ್ ಕರಿತೀವಿ, 5,459 ನ್ಯೂಕ್ಲಿಯರ್ ವಾರೆಡ್ಗಳನ್ನ ಹೊಂದಿದೆ. ಸೆಕೆಂಡ್ ಪ್ಲೇಸ್ ನಲ್ಲಿ USA ಇದೆ, 5,177 ನ್ಯೂಕ್ಲಿಯರ್ ವಾರೆಡ್ಗಳನ್ನ ಇದೆ. ಅಂಡ್ ಥರ್ಡ್ ಪ್ಲೇಸ್ ನಲ್ಲಿ ಚೀನಾ 600 ನ್ಯೂಕ್ಲಿಯರ್ ಹೆಡ್ಗಳು, ಆ ನಂತರದಲ್ಲಿ ಫ್ರಾನ್ಸ್ 290, ದೆನ್ UK ಬಂದು 225, ಭಾರತ ಬಂದು 180, ಅಂಡ್ ಪಾಕಿಸ್ತಾನ ಬಂದು 170, ನಾರ್ತ್ ಕೊರಿಯಾ ಬಂದು 50, ಇಸ್ರೇಲ್ ಬಂದು 90 ನ್ಯೂಕ್ಲಿಯರ್ ವಾರೆಡ್ಗಳನ್ನ ಹೊಂದುವ ಮೂಲಕ ಪ್ರಪಂಚದ ಈ ಒಂದು ದೇಶಗಳು ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದಿರುವಂತಹ ಅಧಿಕೃತ ದೇಶಗಳಾಗಿದೆ ಅಂತ ಮಾಹಿತಿಯನ್ನ ನೀಡಿದೆ. ಸೊ ಇದರ ಜೊತೆಗೆ ಮಿಲಿಟರಿ ದಾಸ್ತಾನುಗಳು ಅಥವಾ ನಾವು ಸ್ಟೋರೇಜ್ ಅಂತ ಏನ್ ಕರಿತೀವಿ, ಅದು ಕೂಡ ಸಾಮರ್ಥ್ಯ ಈ ವರ್ಷಕ್ಕೆ ತುಂಬಾನೇ ಹೆಚ್ಚಳವಾಗಿದೆ. ಸೊ ಲೈಕ್ ಇಲ್ಲಿವರೆಗೂ ನಿಮ್ಗೆ ಹೈ ಅಲರ್ಟ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತ ನಾವೇನ್ ಕರಿತೀವಿ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ನಾವೇನ್ ಕರಿತೀವಿ, ಇವು ಕೂಡ 2,100 ಸಂಖ್ಯೆಗಳಷ್ಟು ಹೆಚ್ಚಾಗಿದೆ. ಇದರಲ್ಲಿ ಮುಖ್ಯವಾಗಿ US ಮತ್ತು ರಷ್ಯಾ ಹೆಚ್ಚಾಗಿ ಈ ಒಂದು ಲೈಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹೊಂದಿದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಜನವರಿ 2025 ಹೊತ್ತಿಗೆ ಭಾರತ ದೇಶ 180 ಪರಮಾಣು ವಿದ್ಯುತ್ ಲೈಕ್ ಪರಮಾಣು ಒಂದು ಸಿಡಿತಲೆಗಳನ್ನ ವಾರೆಡ್ಗಳನ್ನ ಹೊಂದಿದೆ. ಪಾಕಿಸ್ತಾನ ಬಂದು 170 ಇದೆ. ಸೊ ಇದು ಈ 2025ನೇ ಸಾಲಿನ ವರದಿಯಲ್ಲಿರುವಂತಹ ಮಾಹಿತಿ. ಸೊ ಇದರ ಜೊತೆಗೆ ಜನವರಿ 2025 ಚೀನಾ 600 ಪರಮಾಣು ಸಿಡಿಗಳನ್ನ ಅಥವಾ ನ್ಯೂಕ್ಲಿಯರ್ ವಾರೆಡ್ಗಳನ್ನ ಹೊಂದಿದೆ. ಅದರಲ್ಲಿ 24 ನಿಯೋಜಿಸಲಾದಂತಹ ಕಮಿಷನ್ಡ್ ಅಂತ ನಾವೇನ್ ವಾರೆಂಟ್ ಕರಿತೀವಿ ಅಥವಾ ಕ್ಷಿಪಣಿಗಳನ್ನ ನಿಲ್ಲಿಸಲಾಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ದೆನ್ ವಿಸ್ತರಣೆ ಮತ್ತು ಆಧುನೀಕರಣಕ್ಕೆ ಬಂದಾಗ ಪ್ರಪಂಚದಾದ್ಯಂತಹ 9 ರಾಷ್ಟ್ರಗಳು ಬಹುತೇಕ ಪ್ರಪಂಚದಾದ್ಯಂತ 190ಕ್ಕೂ ಹೆಚ್ಚು ರಾಷ್ಟ್ರಗಳಿವೆ. ಅವರಲ್ಲಿ 9 ದೇಶಗಳು ಅಥವಾ 9 ರಾಷ್ಟ್ರಗಳು ಮುಖ್ಯವಾಗಿ ನ್ಯೂಕ್ಲಿಯರ್ ವಾರೆಡ್ಗಳನ್ನ ಅಥವಾ ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ USA ಆಗಿರ್ಬೋದು ಅಥವಾ ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೀನಾ, ಭಾರತ, ಪಾಕಿಸ್ತಾನ, ಉತ್ತರ ಕೊರಿಯಾ ಮತ್ತು ಇಸ್ರೇಲ್ ಈ ರಾಷ್ಟ್ರಗಳು ನ್ಯೂಕ್ಲಿಯರ್ ವಾರೆಡ್ಗಳನ್ನ ಅಥವಾ ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದಿರುವಂತಹ ರಾಷ್ಟ್ರಗಳು. ಈ ರಾಷ್ಟ್ರಗಳು ತಮ್ಮ ಬಳಿ ಇರುವಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನ ಇನ್ನೊಂದಷ್ಟು ವಿಸ್ತರಣೆ ಮಾಡುವಂತಹ ಮತ್ತು ಈ ವೆಪನ್ಗಳನ್ನ ಅಥವಾ ಆಯುಧಗಳನ್ನ ಆಧುನೀಕರಣಗೊಳಿಸುವಂತಹ, ಮಾಡರ್ನೈಸೇಷನ್ ಮಾಡುವಂತಹ ಮತ್ತಷ್ಟು ಪ್ರಿಸಿಷನ್ ಅಟ್ಯಾಕ್ ಗಳನ್ನ ಲೈಕ್ ಮಾಡುವಂತಹ ಸಂಶೋಧನೆಗಳನ್ನ ಕೈಗೊಂಡಿದ್ದೇವೆ ಅನ್ನುವಂಥದ್ದು ಕೂಡ ಈ ವರದಿನಲ್ಲಿ ಕಂಡು ಬಂದಿದೆ. ಅಂಡ್ ಇದರ ಜೊತೆಗೆ ಮಿಲಿಟರಿ ವೆಚ್ಚ ಕೂಡ, ಅಂದ್ರೆ ಲೈಕ್ ಏನು ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂತ ನಾವೇನ್ ಕರಿತೀವಿ, ಕೂಡ ಜಾಗತಿಕವಾಗಿ ತುಂಬಾನೇ ಹೆಚ್ಚಾಗ್ತಾ ಬರ್ತಾ ಇದೆ. ಅಂದ್ರೆ 2024ನೇ ಸಾಲಿನಲ್ಲಿ ಈ ಒಂದು ಮಿಲಿಟರಿ ವೆಚ್ಚ ಅನ್ನುವಂಥದ್ದು $2.7 ಟ್ರಿಲಿಯನ್ ಅಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಇದು ಬರೋಬ್ಬರಿ $2.7 ಟ್ರಿಲಿಯನ್ ಜಾಗತಿಕ ಮಟ್ಟದಲ್ಲಿ ಮಿಲಿಟರಿಗೆ ಅಥವಾ ಸೇನೆಗೆ ಸಂಬಂಧಪಟ್ಟಂತಹ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಸೊ ಇದು ಕಳೆದ ಬಾರಿಗಿಂತ 9.44 ಅಂದ್ರೆ 9.4 ಅಥವಾ 9.5 ಅಂತ ನಾವು ಬರ್ಕೋಬಹುದು, 9.5 ಈ ಹೆಚ್ಚಳವನ್ನ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿದೆ. ಅಂಡ್ ಅತಿ ಹೆಚ್ಚು ಖರ್ಚು ಮಾಡೋದು ಯಾರು, ಮಿಲಿಟರಿಗೆ ಅಥವಾ ಸೇನೆಗಳಿಗೆ ಅತಿ ಹೆಚ್ಚು ವೆಚ್ಚವನ್ನ ಎಕ್ಸ್ಪೆಂಡಿಚರ್ ಅನ್ನ ಮಾಡುವ ರಾಷ್ಟ್ರ ಯಾವುದು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಮಾಡುವಂಥದ್ದು USA ಬಂದು ಅಮೆರಿಕ ನಾವೇನ್ ಕರಿತೀವಿ, ಬರೋಬ್ಬರಿ $997 ಬಿಲಿಯನ್ಗಳಷ್ಟು ಅಮೌಂಟ್ ಅನ್ನ USA ಅಥವಾ ಅಮೆರಿಕ ರಾಷ್ಟ್ರ ಖರ್ಚನ್ನ ಮಾಡುತ್ತೆ. ನಂತರದ ಸ್ಥಾನದಲ್ಲಿ ಚೀನಾ ಇದೆ. ಚೀನಾ ಬಂದು $314 ಬಿಲಿಯನ್ ಹಣವನ್ನ ಚೀನಾ
ವಾರ್ಷಿಕವಾಗಿ ಖರ್ಚನ್ನ ಮಾಡುತ್ತೆ ಅನ್ನುವಂಥದ್ದು. ಅಂಡ್ ಹೆಚ್ಚಿನ ಆಮದುದಾರ ಯಾರು ಅಂದ್ರೆ ವೆಪನ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ರಾಷ್ಟ್ರಗಳು ಯಾವ್ಯಾವು ಅಂತ ಬಂದಾಗ ಮುಖ್ಯವಾಗಿ ನಮ್ಗಿರುವಂಥದ್ದು ಉಕ್ರೇನ್ ಯಾವ ಒಂದು ರೀಸನ್ ಏನು ಗೊತ್ತಿರೋದು ನಿಮ್ಗೆ, ಯಾಕೆಂದ್ರೆ ಉಕ್ರೇನ್ ರಷ್ಯಾ ಜೊತೆ ವಾರ್ನಲ್ಲಿ ಇರೋದ್ರಿಂದಾಗಿ ಹೆಚ್ಚು ಪ್ರಮಾಣದಲ್ಲಿ ವಾರ್ ವೆಪನ್ಗಳನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಾಸ್ತ್ರಗಳನ್ನ, ಸಿಡಿತಲೆಗಳನ್ನ ಆಮದು ಮಾಡ್ಕೋತಾ ಇದೆ. ನಂತರ ಸ್ಥಾನದಲ್ಲಿ ಇಂಡಿಯಾ ಇದೆ, ದೆನ್ ಕತಾರ್, ಸೌದಿ ಅರೇಬಿಯಾ, ಪಾಕಿಸ್ತಾನ್, ಜಪಾನ್, ಆಸ್ಟ್ರೇಲಿಯಾ, ಈಜಿಪ್ಟ್, USA, ಕುವೈತ್. ಈ 10 ರಾಷ್ಟ್ರಗಳು ಜಾಗತಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡ್ಕೋತಾ ಇವೆ. ಅದೇ ರೀತಿಯಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋರು ಯಾರು ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಪ್ರಪಂಚದಾದ್ಯಂತ ಇರುವಂತಹ ಬೇರೆ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಗಾತ್ರದಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತು ಮಾಡ್ತಾರೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಪ್ರಪಂಚದ ಒಟ್ಟು ಶೇರಲ್ಲಿ, ಒಟ್ಟು ಎಕ್ಸ್ಪೋರ್ಟ್ ಅಲ್ಲಿ 43% ಅಷ್ಟು ಶೇರ್ ಅಥವಾ 43% ಅಷ್ಟು ವೆಪನ್ ಅನ್ನ USA ಒಂದೇ ದೇಶ ಮಾರುತ್ತೆ. ಅಂದ್ರೆ ಜಾಗತಿಕವಾಗಿ, ಪ್ರಾಪಂಚಿಕವಾಗಿ USA ಒಟ್ಟಾರೆ ಮಾರಾಟವಾಗುವ ವೆಪನ್ಗಳಲ್ಲಿ 43% ಅಷ್ಟು ವೆಪನ್ USA ಒಂದೇ ದೇಶ ಮಾರಾಟ ಮಾಡುತ್ತೆ. ಆ ನಂತರದಲ್ಲಿ ಫ್ರಾನ್ಸು, ರಷ್ಯಾ, ಚೀನಾ, ಜರ್ಮನಿ, ಇಟಲಿ, UK, ಇಸ್ರೇಲ್, ಸ್ಪೈನ್, ಸೌತ್ ಕೊರಿಯಾ ಈ 10 ರಾಷ್ಟ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುತ್ತವೆ, ರಫ್ತು ಮಾಡುತ್ತವೆ ಅನ್ನುವಂಥದ್ದು ಮಾಹಿತಿ. ಇನ್ನು ಈ ವರದಿನಲ್ಲಿರುವಂತಹ ಕಳವಳಗಳೇನೇನು ಅಥವಾ ಯಾವ ಒಂದು ಅಂಶಗಳ ಮೇಲೆ ಹೆಚ್ಚಿನ ಒಂದು ಸ್ಟ್ರೆಸ್ ಅನ್ನ ಮಾಡಿದೆ ಈ ರಿಪೋರ್ಟ್ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನ ದುರ್ಬಲಗೊಳಿಸ್ತಾ ಇದ್ದಾವೆ ಅನ್ನುವಂಥದ್ದು. ಅಂದ್ರೆ ಯಾವುದೇ ಪ್ರಮುಖ ಪರಮಾಣು ಶಕ್ತಿ ದೇಶಗಳು ನಿಶಸ್ತ್ರೀಕರಣಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿಲ್ಲ. ಅಂದ್ರೆ ಏನು ನಮ್ಗೆ ಅವಾಗಲೂ ಹೇಳ್ತಾ ಬಂದೆ, 9 ರಾಷ್ಟ್ರಗಳು ಪರಮಾಣುಗಳನ್ನ ಅಥವಾ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಿದವೆ. ಈ 9 ರಾಷ್ಟ್ರಗಳು ಕೂಡ ಯಾವುದರಲ್ಲೂ ಒಂದು ರಾಷ್ಟ್ರ ಕೂಡ ನಿಶಸ್ತ್ರೀಕರಣಕ್ಕೆ ಪ್ರೋತ್ಸಾಹವನ್ನ ಅಥವಾ ತಮ್ಮ ಒಮ್ಮತವನ್ನ ತೋರಿಸ್ತಾ ಬಂದಿಲ್ಲ. ಸೊ ಅದು ಕೂಡ ನಮಗೆ ಮುಖ್ಯವಾಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಕಳವಳ ಆಗಿರುತ್ತೆ. ದೆನ್ ಚೀನಾದ ಪರಮಾಣು ಬಲ ಅನ್ನುವಂಥದ್ದು, ನ್ಯೂಕ್ಲಿಯರ್ ಕೆಪಾಸಿಟಿ ಅನ್ನುವಂಥದ್ದು ವಾರ್ಷಿಕವಾಗಿ ಹೆಚ್ಚಳ ಆಗ್ತಾನೆ ಇದೆ ಅನ್ನುವಂಥದ್ದು, ಅದು ಕೂಡ ನಮಗೆ ಮುಖ್ಯವಾಗಿ ತುಂಬಾನೇ ಗಮನದಲ್ಲಿ ಇಟ್ಕೋಬೇಕಾದಂತಹ ಅಂಶ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಪ್ರಪಂಚದ 2ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗಿದೆ, ಬಟ್ ಮಿಲಿಟರಿ ವೈಸು ತುಂಬಾನೇ ಹಿಂದೆ ಉಳಿದಿತ್ತು. ಸೊ USA ಆಗಿರ್ಬೋದು ಅಥವಾ USSR, ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಅಥವಾ ಯುರೋಪಿಯನ್ ರಾಷ್ಟ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ವು. ಸೊ ಅವನ್ನ ಹಿಂದಿಕ್ಕುವ ಮೂಲಕ ಅಮೆರಿಕಾಗೆ ಸೆಡ್ಡು ಹೊಡೆಯುವಂತಹ R&Dಗಳನ್ನ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗಳನ್ನ, ಫಂಡ್ಗಳನ್ನ, ಮಿಲಿಟರಿ ವೆಚ್ಚಗಳನ್ನ ಮಾಡ್ತಾ ಬಂದಿದೆ ಚೀನಾ. ಸೊ ಅದರ ಅಂಗವಾಗಿ ಈ ವರ್ಷವೂ ಕೂಡ ಚೀನಾದ ಪರಮಾಣು ಬಲ ಅಥವಾ ನ್ಯೂಕ್ಲಿಯರ್ ಕೆಪಾಸಿಟಿ ವಾರ್ಷಿಕವಾಗಿ ಹೆಚ್ಚಳ ಆಗ್ತಾ ಇದೆ. ಅದರ ಜೊತೆಗೆ ಈ ಎಲ್ಲಾ 9 ರಾಷ್ಟ್ರಗಳು ಸಶಸ್ತ್ರ ರಾಷ್ಟ್ರಗಳು ಅಂತ ನಾವೇನ್ ಕರಿತೀವಿ, ತಮ್ಮ ವೆಪನ್ಗಳ ಆಧುನೀಕರಣಕ್ಕೆ ಹೆಚ್ಚು ಹೂಡಿಕೆಯನ್ನ ಮಾಡ್ತಾ ಬಂದಿದ್ದಾವೆ. ಅಂದ್ರೆ ಈ ವೆಪನ್ಗಳನ್ನ ನವೀಕರಿಸುವಂತಹ ವ್ಯವಸ್ಥೆಗಳಾಗಿರ್ಬೋದು, ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದಾಗಿರ್ಬೋದು. ಉದಾಹರಣೆಗೆ ಯೂಶಲಿ ಎ ಆಧಾರಿತ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಕಮಾಂಡ್ ಅಂಡ್ ನಿಯಂತ್ರಣಗಳ ಮಾಡೋದಾಗಿರ್ಬೋದು, ಕ್ಯಾನಿಸ್ಟರೈಸೇಷನ್ ಅಂತ ಕರಿತೀವಿ. ಈ ರೀತಿಯಾದಂತಹ ಹೆಚ್ಚಿನ ಒಂದು ಹೂಡಿಕೆಯನ್ನ, ಹೆಚ್ಚಿನ R&Dಯನ್ನ ಕೈಗೊಳ್ತಾ ಇದ್ದಾವೆ. ಅಂಡ್ ಹೊಸ ಪರಮಾಣು ರಾಷ್ಟ್ರಗಳು ಅಂತ ಕರಿತೀವಿ, ಅಂದ್ರೆ ಪೂರ್ವ ಏಷ್ಯಾ, ಯುರೋಪ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾತುಕತೆಗಳು ಅಥವಾ ಅವನ ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಹೆಚ್ಚಿನ ಕಳವಳಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ರಷ್ಯಾ ಮತ್ತು USA ಮುಖ್ಯವಾಗಿ ಪ್ರಪಂಚದಲ್ಲಿರುವಂತಹ ಅರೌಂಡ್ 70 to 80% ಅಷ್ಟು ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನ ಅಥವಾ ಮೋರ್ ದೆನ್ 90% ಅಷ್ಟು ವಾರ್ಹೆಡ್ಗಳನ್ನು ಹೊಂದಿರೋದ್ರಿಂದಾಗಿ ಈ 2 ರಾಷ್ಟ್ರಗಳು ತುಂಬಾ ನಮಗೆ ಪ್ರಪಂಚದ ಒಂದು ನೆಮ್ಮದಿಗೆ, ಶಾಂತಿಗೆ, ಪೀಸ್ಗೆ ನಿಜವಾಗ್ಲೂ ಕಳವಳಕಾರಿಯಾದಂತಹ ರಾಷ್ಟ್ರಗಳು. ಸೊ ಇದಿಷ್ಟು ಮುಖ್ಯವಾಗಿ ಸಂಸ್ಥೆ ಅಥವಾ ಈ ಒಂದು ಸಿಪ್ರಿ ಸಂಸ್ಥೆ ಹೊರತಂದಿರುವಂತಹ ಮಾಹಿತಿಗಳು. ಇಷ್ಟು ಈ ವಿಡಿಯೋದಲ್ಲಿರುವಂತಹ ಮಾಹಿತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.